ನಿಜವಾಗ್ಲೂ ನಮ್ಮ ಯಶಸ್ಸಿಗೆ ಏನು ಬೇಕು? ಒಂದು ಕ್ಷೇತ್ರದಲ್ಲ, ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಯಶಸ್ಸಿಗೆ ಬೇಕಾಗಿರೋದು ಹ್ಯುಮಿಲಿಟಿ ಬೇಕು, ಪರ್ಸಿಸ್ಟೆನ್ಸ್ ಬೇಕು. ತಲೆ ಬಗ್ಗಿಸ್ಬೇಕು, ಬೆನ್ನು ಬಗ್ಗಿಸ್ಬೇಕು, ಕಾಲಿಗೆ ಬೀಳಬೇಕು, ಏನೂ ತಪ್ಪಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಬೇಕು. ಇದಿಷ್ಟು ಈಗೋಗಾಗಲ್ಲ. ಈಗೋ ನಿಜವಾಗ್ಲೂ ಕೊನೆ ಆದ್ರೇ ಇವೆಲ್ಲ ಪ್ರಾರಂಭ. ಅದಕ್ಕೆ ಈಗೋ ಕೊನೆ ಆಗೋದೇ ನಮ್ಮ ಜೀವನದ ಪ್ರಾರಂಭ. ಡೆತ್ ಆಫ್ ಈಗೋ ಈಸ್ ಅ ಬರ್ತ್ ಆಫ್ ನ್ಯೂ ಲೈಫ್. ನಾನು ಅದಕ್ಕೆ ಹೇಳೋದು, ನಮ್ಮ ದೇಹದಲ್ಲಿ ಏನೇನು ಆಗ್ತಾ ಇದೆ, ನಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಈಗೋ ಇದ್ದರೆ ಏನೇನು ಎಫೆಕ್ಟ್ ಆಗುತ್ತೆ, ಈಗೋ ಇಲ್ಲದೇ ಇದ್ದರೆ ನಮ್ಮ ಬಾಡಿ ಮೇಲೆ ಏನೇನು ಎಫೆಕ್ಟ್ ಆಗುತ್ತೆ, ತುಂಬ ಡಿಫ್ರೆನ್ಸ್ ಇದೆ. ಇದು ಬಹಳ ಮುಖ್ಯ. ಅದಕ್ಕೆ ನಾನು ಒಂದೊಂದು ಸತಿ ರೀಲ್ ಹಾಕುವಾಗ ನೋಡ್ತೀನಿ, ನನಗೆ ಅದು ಒಂಥರ ಕಸಿವಿಸಿ ಸಮಾಧಾನ ಇಲ್ಲದಿದ್ದರೆ ಡಿಲೀಟ್ ಮಾಡ್ತೀನಿ, ಹಾಕೋದಿಲ್ಲ ಅದನ್ನು. ಹಾಗೆಯೇ ನೀವು ಮಾತಾಡುವಾಗಲೂ ನೋಡ್ಕೊಳ್ಳಿ, ಇದು ನಿಜವಾಗ್ಲೂ ನಿಮಗೆ ಖುಷಿ ಕೊಡ್ತಾ ಇದೆಯಾ, ಎಲ್ಲರಿಗೂ ಖುಷಿ ಕೊಡುತ್ತೆ. ನಿಮ್ಗೆ ಅದರಿಂದ ಏನಾದ್ರು ಪಾಠ ಸಿಕ್ಕಿದೆಯಾ, ನೀನು ಕೇಳಿದಾಗ ಅದನ್ನು ಹೇಳ್ಬೋದಾ, ಅಥವಾ ಹೇಳಿದ್ದನ್ನು ಕೇಳೋ ಹಾಗಿದೆಯಾ? ಲೆಟ್ಸ್ ಕೀಪ್ ದಟ್ ಮೀಲ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಬೇಡ, ನನಗೀಗ ಈ ಆಹಾರ ನಾನು ಹಾಕ್ಕೊಂಡ್ರೆ ನನ್ನ ಮನಸ್ಸಿಗೂ ದೇಹಕ್ಕೂ ಪಾಯ್ಸನ್ ಆಗುತ್ತೆ ಅಂದರೆ ಬೇಡವೇ ಬೇಡ, ಅದು ಆ ವಿಚಾರನೇ ಬೇಡ. ಇಫ್ ಯು ಫೀಲ್ ಗುಡ್, ಅದರಿಂದ ಇಫ್ ಯು ರಿಲ್ಯಾಕ್ಸ್, ಅದರಿಂದ ಒಂದು ಎನರ್ಜಿ ಬರುತ್ತಾ. ದ ಹೋಲ್ ಪರ್ಪಸ್ ಏನು ಜೀವನದಲ್ಲಿ? ಎಂಜಾಯಬಲ್ ಆ್ಯಕ್ಷನ್, ಎಂಜಾಯಬಲ್ ಫೀಲಿಂಗ್, ಎಂಜಾಯಬಲ್ ಥಾಟ್. ಎಲ್ಲರಿಗೂ ಖುಷಿ ಆಗಬೇಕು, ಇಲ್ಲ ಒಂದು ಪಾಠ ಆದರೂ ಸಿಗಬೇಕು, ಹೌದಲ್ಲ ಅನಿಸ್ಬೇಕು, ಇನ್ಸ್ಪೈರ್ ಆಗಬೇಕು, ಮೋಟಿವೇಟ್ ಆಗಬೇಕು, ಏನೋ ಒಂದು ಆಗಬೇಕು, ಡಿಫ್ರೆನ್ಸ್ ಬರಲೇಬೇಕು. ಅದು ಈಗೋ ಇದ್ದರೆ ಮಾಡೋಕ್ಕಾಗಲ್ಲ.